ಆಡುಮುಟ್ಟದ ಸೊಪ್ಪಿಲ್ಲ, ಸಿಜೆ ರಾಯ್ ಕೈ ಹಿಡಿದ ಉದ್ಯಮವೇ ಇಲ್ಲ. ಬಿಸ್ನೆಸ್ ಕಾರಿಡಾರ್ನಲ್ಲಿ ಕೇಳಿಸ್ತಾ ಇದ್ದ ಪಿಸು ದನಿ ಇದು. ಸದಾ ಕಾನ್ಫಿಡೆಂಟ್ ಆಗಿರ್ತಿದ್ದ ಹೋಟೆಲ್ ರೆಸಾರ್ಟ್ಗಳ ಸಾಮ್ರಾಟ ಸಿಜೆ ದುರಂತ ಅಂತ್ಯ ಕಂಡಿದ್ದಾರೆ. ಪದೇ ಪದೇ ಐಟಿ ದಾಳಿಯಿಂದ ಹೆದರಿದ್ರ ಅನ್ನೋ ಮಾತು ಈಗ ಹರಿದಾಡ್ತಾ ಇದೆ. ಅಧಿವೇಶನದಲ್ಲಿ ಇವತ್ತು ಬಳ್ಳಾರಿ ಯುದ್ಧವೇ ಸೃಷ್ಟಿಯಾಯಿತು. ಬ್ಯಾನರ್ ಬೆಂಕಿ ಬಗ್ಗೆ ಹೊತ್ತಿದ ಕಿಡಿ ರೆಡ್ಡಿ ನಾಗೇಂದ್ರ ನಡುವೆ ವಾಕ್ಸಮರಕ್ಕೆ ಕಾರಣವಾಯಿತು. 100 ಜನ್ಮ ಹುಟ್ಟಿ ಬಂದ್ರು ನೀನು ಲೀಡರ್ ಆಗಲ್ಲ, 2028ಕ್ಕೆ ಗೆದ್ದು ಬಾ ಅಂತ ರೆಡ್ಡಿ ಗುಡುಗಿಗೆ ಕೆರಳಿದ ನಾಗೇಂದ್ರ ಸವಾಲು ಸ್ವೀಕರಿಸಿ ಸೆಡ್ಡು ಹೊಡೆದ್ರು. ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ವಿವಾದಕ್ಕೆ ಕಾರಣ ಆಗಿದೆ. ಪ್ಯಾಲೆಸ್ತೀನ್ ಸಿನಿಮಾಗಳಿಗೆ ಡೆಲ್ಲಿಯಿಂದ ಬ್ರೇಕ್ ಬಿದ್ದಿದೆ. ಫಿಲ್ಮ್ ಫೆಸ್ಟಿವಲ್ ರಾಯಭಾರಿ ಪ್ರಕಾಶ್ ರಾಜ್ ಕೇಂದ್ರದ ನಿರ್ಧಾರಕ್ಕೆ ಕಿಡಿಕಾರಿದ್ದಾರೆ. ಈ ಬೆನ್ನಲ್ಲೇ ಇದೊಂದು ಪ್ರೊಪೊಗ್ಯಾಂಡಾ ಅಂತ ಬಿಜೆಪಿ ಕೆಂಡ ಕಾರಿದೆ. ಬೆಂಗಳೂರು ವಿಚಾರಕ್ಕೆ ಮತ್ತೊಂದು ಟ್ವೀಟ್ ವಾರ್ ಶುರುವಾಗಿದೆ. ಈ ಬಾರಿ ಬಸ್ ಸಂಚಾರ ಸಂಬಂಧ ರಾಮಲಿಂಗಾರೆಡ್ಡಿ, ಉದ್ಯಮಿ ಮೋಹನ್ ದಾಸ್ ಪೈ ಮಧ್ಯೆ ಟಾಕ್ ಫೈಟ್ ಆಗಿದೆ. ಸಾರಿಗೆ ಖಾಸಗಿಗೆ ಒಪ್ಪಿಸಿ ಎಂಬ ಪೈ ಮಾತಿಗೆ ಚರ್ಚೆಗೆ ಬರ್ತೀರಾ, ಬರೀ ಟ್ವೀಟ್ ಮಾಡ್ತೀರಾ ಅಂತ ರೆಡ್ಡಿ ಸವಾಲ್ ಹಾಕಿದ್ದಾರೆ. ಗದಗದ ಲಕ್ಕುಂಡಿಯಲ್ಲಿ ನಡೀತಾ ಇರುವ ಉತ್ಖನನ 13ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ 3 ಹೆಡೆಗಳ ನಾಗರಕಲ್ಲು ಪತ್ತೆಯಾಗಿತ್ತು. ಇವತ್ತು A1 ಗುಂಡಿಯಲ್ಲಿ ನಿಜ ನಾಗರವೇ ಕಾಣಿಸಿದೆ. ಹಾವು ಕಂಡು ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಇತಿಹಾಸ ತಜ್ಞರು ಪರಿಶೀಲನೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.